ಬಾಕ್ಸು ಚಿಂಟು ಭಜನೆ ಭಜನೆ ಮಾಡ ಮಾಡು. ಜೈ ಮಾ ಜೈ ಜೈ ನಮಸ್ತೆ. ಗೊಂಬೆ ಮಾಡ್ತಾವಲ್ಲ ಹೆಂಗಮ್ಮ ಭಜನೆ ಹೆಂಗ್ ಮಾಡ್ತಾರ? ನಾವ್ ಅಲ್ಲಿ ಹೋಗಿದ್ವಲ್ಲ ಒಂದ್ಸರಿ ಹೋಳ್ಗಿ ರೊಟ್ಟಿ ಮಾಡ್ತೀವಿ. ನಮಸ್ತೆ. ಹಾ ನಮಸ್ತೆ. ಸೋನಾ ಚಿಂಟು ಲವ್ ಯು. ಚಿಂಟು ಲವ್ ಯು. ಅಲ್ಲಿ ಕರ್ಕೊಂಡು ಮತ್ತೆ ಒಂದು ಬಂದ ಲಡ್ಡು ಇಡ್ಲನ್ನು ಮಾಯ ಚಿಂಟ. ಈಗ ನೀನು ಸುಮ್ಮನೆ ಇರಕ್ಕೆ ನೋಡಮ್ಮ. ಉಳುಸಮ್ಮಿ ಒಗಿಬೇಡ ಉಳುಸು. ತಾದ್ರು ಬಡಿತಾನ ಅದ್ರಾಗ. ಚಿಂಟು ಕಣ್ಣೋಡಿ ಕಣ್ಣೋಡಿ. ಹಂಗಣ್ಣ ಬೌ ಮಾಡು. ಕಣ್ಣಿಲ್ಲ ಕೈಯಿಂದ ಬಟ್ಟೆ ಹಿಡ್ಕಮ್ಮ. ಅಲ್ಲ 13 ರೂಪಾಯಿ ಕಿಲೋಮೀಟರ್ ಅಲ್ಲ, ಪರವಾಗಿಲ್ಲ ನಮ್ಗೆ. 18 ರೂಪಾಯಲ್ಲಿ 18 ಫ್ರೆಂಡ್ಸ್, ನಾನು ಮತ್ತೆ ರಾಯಚೂರಿಗೆ ಬಂದಿದ್ದೀನಿ. ನಮ್ಮ ಕಸಿನ್ ಸಿಸ್ಟರ್ ಮನೆಗೆ ಒಂದು ಸ್ವಲ್ಪ ಕೆಲಸ ಇತ್ತು. ನಮ್ಮ ತಂಗಿ ಮಕ್ಕಳದೇ ಇವತ್ತು ಸ್ಪೋರ್ಟ್ಸ್ ಡ್ಯಾನ್ಸ್ ಇದೆ. ಹಂಗಾಗಿ ಮನೆಗೆ ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ಮಾತಾಡಿಸ್ಕೊಂಡು ಡೈರೆಕ್ಟಾಗಿ ಸ್ಕೂಲ್ ಹತ್ರನೇ ಬಂದ್ವಿ. ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಇವಳೇ ನಮ್ಮ ತಂಗಿ ಶೋಭಾ, ಹಾಗೆ ನಮ್ಮ ಚಿಕ್ಕಮ್ಮ. ಈಗ ನಾವು ಡ್ಯಾನ್ಸ್ ಎಲ್ಲ ಇನ್ನೂ ಇದೆ, ನಾನು ಊರಿಗೆ ಹೋಗಬೇಕು. ಹಂಗಾಗಿ ನಾನು ಅಕ್ಕ ಇಬ್ಬರೇ ಬಂದಿದ್ವಿ, ಮುಗಿಸ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿದು ಪೂಜೆ ಇಟ್ಕೊಂಡಿದ್ರು ಬೆಳಿಗ್ಗೆನೆ. ನಮಗೆಲ್ಲ ಫ್ರೆಂಡಿಗೆ ಫ್ಯಾಮ್ಲಿಗೆಲ್ಲ ಸಾಯಂಕಾಲ ಕರೆದಿದ್ಲು, ಅವಳು ಇನ್ವೈಟ್ ಮಾಡಿದ್ಲು. ಯಾಕಂದರೆ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಲೆ ಹಾಕ್ಯಂಡವ್ರೆ ಮಿನಿಮಮ್ ಒಂದು 30ರಿಂದ 40 ಜನ ಇರ್ತಾರೆ. ಅವ್ರಿಗೆ ಭಜನೆ ಮಾಡೋಕ್ಕೆ ಅದಕ್ಕೆಲ್ಲ ಜಾಗ ಸಾಕಾಗಲ್ಲ. ಹಂಗಾಗಿ ಪೂಜೆ ಟೈಮಲ್ಲಿ ಅವರಷ್ಟೇ ಇದ್ದರು, ಹಾಗೆ ಮನೆಯವರಷ್ಟೇನೆ. ಹಾಗೆ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲರಿಗೂ ಸಾಯಂಕಾಲ ಇನ್ವೈಟ್ ಮಾಡಿದ್ಲು ಅವಳು. ಬಂದು ಪೂಜೆ ನೋಡಿಕೊಂಡು ಆರತಿ ಎಲ್ಲ ತೊಗೊಂಡು ಊಟ ಮಾಡ್ಕೊಂಡು ಹೋಗಲಿ ಅಂತ. ಇದೊಂಥರ ಬೆಸ್ಟ್ ಅನ್ನಿಸ್ತು ನನಗೆ. ಯಾಕಂದರೆ ಫ್ರೆಂಡ್ಸು ಹಾಗೆ ಫ್ಯಾಮ್ಲಿ ಮತ್ತು
ಮಾಲೆ ಹಾಕ್ಕೊಂಡವ್ರು ಎಲ್ಲರೂ ಒಟ್ಟಿಗೆ ಸೇರಿದಾಗ ಯಾರನ್ನೂ ಕರೆಕ್ಟಾಗಿ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಬೆಸ್ಟ್ ಐಡಿಯಾ ಅನ್ನಿಸ್ತು ನನಗೆ. ಪೂಜೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಮುಂಚೆನೇ ಹೇಳಿದ್ದೀನಿ, ನಮ್ಮ ಸೈಡು ಅಯ್ಯಪ್ಪ ಸ್ವಾಮಿ ಯಾರು ಮಾಲೆ ಹಾಕ್ಕೊಂತಾರೆ ಅವ್ರ ಮನೇಲಿ ಕಂಪಲ್ಸರಿಯಾಗಿ ಈ ಥರ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ನಾನು ಓದು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ, ನೋಡಿ ಇಲ್ಲಾಂದರೆ ಹೋಗಿ ನೋಡಿ. ಇವರು ಕೂಡ ಅಷ್ಟೇ ಪೂಜೆ ತುಂಬಾ ಚೆನ್ನಾಗಿ ಮಾಡಿದರು. ಫ್ರೆಂಡ್ಸ್, ಈ ಥರ ಮನೆಯಲ್ಲಿ ಪೂಜೆ ಮಾಡಿದಾಗ ಅವ್ರ ರಿಲೇಷನ್ಸು ಅಕ್ಕ ತಂಗಿಯರನ್ನ ಎಲ್ಲರನ್ನೂ ಕರೆಸ್ತಾರೆ. ಯಾಕಂದರೆ ದೊಡ್ಡ ಪೂಜೆ ಮಾಡಿಸಿರ್ತಾರೆ. ಇವಳೇ ನನ್ನ ಫ್ರೆಂಡ್ ರಂಜಿತಾ, ಹಾಗೆ ಅವ್ರ ಅಕ್ಕ ಗುನ್ನಿ ಅಂತ ಕೂಡ. ತುಂಬ ವರ್ಷ ಆಗಿತ್ತು ಅವರನ್ನು ನೋಡ್ಲಾರ. ಅವಳು ಸೊಲಪುರಿಂದ ಬಂದಿದ್ಲು. ಪೂಜೆ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲರೂ ಮೀಟ್ ಆದರು, ನನ್ನ ಫ್ರೆಂಡ್ಸು ಹಾಗೆ ನನಗೆ ಗೊತ್ತಿರೋರು ಎಲ್ಲರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಪೂಜೆ ಮುಗಿಸ್ಕೊಂಡು ಫ್ರೆಂಡ್ಸ್ ನಾನು ಇವತ್ತೇ ನೈಟ್ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ನನ್ನ ಜೊತೆ ಐಶು ಸೋನನ್ನು ಕೂಡ ಚಿಂಟುನ ಕರ್ಕೊಂಬರ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮದು ಲಾಸ್ಟ್ ಸೀಟು ಅದು ಮೇಲ್ಗಡೆದು ಫುಲ್ಲು ಲಾಸ್ಟ್ ಹಿಂದೆ ಇರೋದ್ರಿಂದ ಫುಲ್ ಎತ್ತಾಗ್ತಾ ಇತ್ತು. ಈ ಕಡೆ ರೋಡ್ ಬೇರೆ ಸರಿ ಇಲ್ಲ ಬಳ್ಳಾರಿವರೆಗೂ. ಬಳ್ಳಾರಿ ದಾಟಿದ ಮೇಲೆ ರೋಡ್ ಚೆನ್ನಾಗಿದೆ. ಯಾವಾಗಲೂ ಮುಂಚೆನೇ ಬಿಫೋರ್ ಬುಕ್ ಮಾಡಿ ಬರ್ತಾಯಿದ್ವಿ ಬಸ್ಸಿಗೆ. ಬಟ್ ಈ ಸರಿ ಸಡನ್ ಪ್ಲ್ಯಾನ್ ಆಯಿತು, ಹಂಗಾಗಿ ಎಲ್ಲನೂ ಫುಲ್ ಆಗಿಬಿಟ್ಟಿತ್ತು ಸೀಟು. ಹಂಗಾಗಿ ಲಾಸ್ಟಿದು ಒಂದು ಮಾತ್ರ ಖಾಲಿ ಇತ್ತು. ಇನ್ನು ಅದಕ್ಕೆ ಬುಕ್ ಮಾಡಿಕೊಂಡು ನಾವೀಗ ಬೆಂಗಳೂರಿಗೆ ಹೊರಟಿದ್ದೀವಿ. ಇವನಿಗೆ ಫುಲ್ಲು ಗಾಡಿ ಎತ್ತಾಗ್ತಾ ಇದೆ. ಹಂಗಾಗಿ ಇವನಿಗೆ ಚೆನ್ನಾಗಿ ಒಂಥರ ಖುಷಿಯಾಗಿದೆ. ನಮ್ಮ ಚಿಂಟುಗೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಮಲಗ್ತಾನೇ ಇಲ್ಲ. ನಮಗೆ ಐಶುಗೆ ನಿದ್ದೆ ಬಂದಿದೆ, ಅವನು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ನೋಡ್ಬೋದು ನೀವು ಇಲ್ಲಿ. ಸ್ವಲ್ಪ ಹೊತ್ತು ಎಷ್ಟೊತ್ತು ಎದ್ದಿರ್ತಾನೆ ಅಷ್ಟೊತ್ತು ಎದ್ದಿರಲಿ, ಆಮೇಲೆ ಅವನು ಮಲಗಿದ ಮೇಲೆ ನಾನು ಅವಳು ಕೂಡ ಮಲಗಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಬೆಳಗ್ಗೆ ಸಿಗ್ತೀನಂತೆ. ಫುಲ್ ಖುಷಿಯಾಗೈತೆ ಅಣ್ಣ, ಖುಷಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ನಾವು ಬೆಳಿಗ್ಗೆ ಬಸ್ ಸ್ಟ್ಯಾಂಡಿಗೆ ಬರೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು. ಯಾಕಂದರೆ ಪಾಪು ಇದೆ, ಹಾಗೆ ಲಗೇಜ್ ಬೇರೆ ಜಾಸ್ತಿ ಇದೆ. ಕಾರ್ ತೊಗೊಂಡೇ ಬಂದಿದ್ದರು. ಈಗ ನಾವು ಮನೆಗೆ ಬರ್ತಾ ಇದ್ದೀವಿ. ಇನ್ನೇನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಈಗ ಟ್ರಾಫಿಕ್ ಬೇರೆ ಇರಲಿಲ್ಲ, ಬೇಗ ಬಂದು ರೀಚ್ ಆದ್ವಿ. ಫ್ರೆಂಡ್ಸ್, ಇವತ್ತು ಡಿಸೆಂಬರ್ 25 ಕ್ರಿಸ್ಮಸ್ ಸೆಲೆಬ್ರೇಷನ್ M5 ಮಾಲಲ್ಲಿ ಯಾವ ಥರ ಕ್ರೌಡ್ ಇದೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಈ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾವೆ. ಎಲ್ಲರ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಪಾಪು ಇದೆ, ಅವನ ಜೊತೆ ಆಟ ಆಡೋದು, ಹಾಗೆ ಹೊರಗಡೆ ಪ್ಲೇಸಸ್ ನೋಡೋಕ್ಕೆ ಹೋಗೋದು ಆಗ್ತಾಯಿದೆ. ಹಂಗಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ. ಹಂಗಂತ ಯಾರು ನನ್ನ ವಿಡಿಯೋನ ನೋಡದೆ ಇರಬೇಡಿ. ಎಲ್ಲರೂ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕ್ರೌಡು ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಬನ್ನಿ ಫ್ರೆಂಡ್ಸ್, M5 ಮಾಲಲ್ಲಿ ಇಷ್ಟೊಂದು ಕ್ರೌಡ್ ಇರೋದು ನಾನು ಯಾವತ್ತೂ ನೋಡಿಲ್ಲ. ಇವತ್ತು ಡಿಸೆಂಬರ್ 25 ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಇರೋದ್ರಿಂದ ಇಷ್ಟೊಂದು ಜನ ಸೇರಿದರೇನು ನನಗೆ ಯಾಕಪ್ಪ ಬಂದಲ್ಲ ನಂಗೆ ಆಗ್ಬಿಡ್ತು. ತುಂಬಾ ರಶ್ ಇದೆ. ನಮ್ಮ ಮನೆಯವ್ರು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿ ಪಾರ್ಕ್ ಮಾಡೋಕ್ಕೆ ಸಿಗ್ತಾ ಇಲ್ಲ. ಒಳಗಡೆ ಪಾರ್ಕ್ ಮಾಡೋಕ್ಕೆ ಹೋಗೋಕ್ಕೂ ಜಾಗ ಸಿಗ್ತಾ ಇಲ್ಲ. ಅವ್ರು ಅಲ್ಲೇ ಫುಲ್ಲು ರೌಂಡ್ ಆಗ್ತಾನೇ ಇದ್ದಾರೆ. ನಾವು ಅಲ್ಲೇ ಇಳ್ಕೊಂಡು ಒಂದು ಸ್ವಲ್ಪ ವಾಕೇಬಲ್ ಬಂದುಬಿಟ್ವಿ. ಇಲ್ಲಿ ಫ್ರೆಂಡ್ಸ್ ಹೊರಗಡೆ ಸ್ಟಾಲ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಎಲ್ಲನೂ ಕೂಡ. ಬಟ್ ತುಂಬ ಜನ ಇರೋದ್ರಿಂದ ಕಾಮಾಗಿ ಹೋಗಿ ಕ್ಲೀನಾಗಿ ನೋಡಿ ತೊಗೊಳಕ್ಕೆ ಆಗಲಿಲ್ಲ ನಮಗೆ. ನಾವೇನು ತೊಗೊಳ್ಳಿಲ್ಲ, ಜಸ್ಟ್ ಈಗ ಒಳಗಡೆ ಬಂದಿದ್ದೀವಿ.
ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಮಾಡಿ ಮೇಲೆ ಬರ್ತೀನಿ ಅಂತ ಹೇಳಿದ್ರು, ಹಂಗಾಗಿ ನಾವು ಮೂವರು ಒಳಗಡೆ ಬಂದಿದ್ದೀವಿ. ಒಳಗಡೆ ಕೂಡ ಅಷ್ಟೇ ತುಂಬಾ ರಶ್ ಇದೆ. ಫುಲ್ ಕ್ರೌಡ್ ಇದೆ ಇವತ್ತು ಮನೆ ಒಳಗಡೆ. ಫ್ರೆಂಡ್ಸ್, ಇವತ್ತು M5 ಮಾಲು ಒಳ್ಳೆ MG ರೋಡು, ಬ್ರಿಗೇಡ್ ರೋಡು, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರಲ್ಲ ಆ ಥರ ಆಗಿದೆ. ನಮಗೆ ಯಾಕಪ್ಪ ಬಂದ್ವಲ್ಲ ಅಂತ ಅನಿಸ್ಬಿಡ್ತು. ಇಷ್ಟೊಂದು ರಶ್ ಇರುತ್ತೆ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಯಾಕಂದರೆ ಪಾಪನ ಬೇರೆ ಕರ್ಕೊಂಬಂದಿದ್ದೀವಿ. ಎಲ್ಲಿ ಯಾವ ಫ್ಲೋರ್ ನೋಡಿದ್ರೂ ಫುಲ್ಲು ಜನ, ಯಾವ ಫ್ಲೋರ್ಗೆ ಹೋದ್ರೂ ಫುಲ್ ಜನ. ಮೇಲೆ ಫುಡ್ಡು ಕೌಂಟ್ರಿಗೆ ಹೋಗ್ತೀವಿ, ಅಲ್ಲೂ ಕೂಡ ಕೂತ್ಕೊಳಕ್ಕೆ ಜಾಗ ಇಲ್ಲ. ನಮ್ಮ ಮನೆಯವ್ರಿಗೆ ಕಾರು ಒಳಗಡೆ ಪಾರ್ಕ್ ಮಾಡೋಕ್ಕೆ ಕೂಡ ಎಲ್ಲೂ ಜಾಗ ಸಿಗಲಿಲ್ಲ. ಅವ್ರು ಕಾಲ್ ಮಾಡಿ ಬಂದುಬಿಡ್ರಿ ನೀವು ಹೊರಡೋಣ ಅಂತ ಅಂದ್ಬಿಟ್ರು. ಹೊರಗಡೆ ಬಂದು ನಾವು ಹೊರಗಡೆ ಗೇಟಿಂದ ಒಂದು ವಾಕೇಬಲ್ ಅಷ್ಟೇ, ಒಂದು ನಿಮಿಷ 2 ನಿಮಿಷ ಅಷ್ಟೇ ಇರೋದು ನಮ್ಮ ಮನೆಯವ್ರ ಕಾರಲ್ಲಿ. ನಾವು ಅಲ್ಲಿಗೆ ಹೋಗೋಕ್ಕೆ ಮಿನಿಮಮ್ 1.5 ತಾಸು ತೊಗೊಂಡಿದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಯಪ್ಪ, ನನಗೆ ಈ ಥರ ಇಷ್ಟೊಂದು ಕ್ರೌಡು ನಿಜ ನೋಡಿರಲಿಲ್ಲ. ನಾನು ಫಸ್ಟ್ ಟೈಮ್ ನೋಡಿದ್ದೀನಿ ಈ ಥರ ಸೆಲೆಬ್ರೇಷನ್ ಇದ್ದಾಗ. ನಿಜ ಹೋಗ್ಬಾರ್ದು ಅನಿಸ್ಬಿಡುತ್ತೆ. ನಮಗೆ ತುಂಬಾ ಕಷ್ಟ ಆಯಿತು ಹೊರಗಡೆ ಬರೋಕ್ಕೆ ಕಾರ್ ಹತ್ರ. ಆಮೇಲೆ ಇಲ್ಲಿಂದ ನಾವು ಸೀದಾ ಫುಲ್ ಹೊಟ್ಟೆ ಹಸಿವಾಗಿತ್ತು. ಡಿ ಮಾರ್ಟಿಗೆ ಬಂದ್ವಿ, ನೋಡ್ಬೋದು. ಡಿ ಮಾರ್ಟಿಗೆ ಬಂದು ಇಲ್ಲೇ ಪಿಜ್ಜಾ ತಿನ್ಕೊಂಡು ಈಗ ಮನೆಗೆ ಹೋಗಬೇಕು. ಯಪ್ಪ, ಇಷ್ಟೊಂದು ರಶ್ ನಾನು ಯಾವತ್ತೂ ನೋಡಿರಲಿಲ್ಲ. ಕಾಲು ಇಡೋಕ್ಕೂ ಜಾಗ ಸಾಕಾಗ್ತಿರಲಿಲ್ಲ, ಹಂಗಿತ್ತು ಇವತ್ತು. ಹಿಂಗೆ ಬಂದಿರೋದು ಮತ್ತೆ ಹಿಂಗೆ ಹೋಗೋಣ ಜನ ಅದು ಗೊತ್ತಾಯ್ತಾ ಏನಾದಾರಣೆ ಅಲ್ಲ, ಲೈಟ್ ಹಾಕಲ್ಲ ಇದು. ಏನೋ ಮಾಡ್ತೀವಿ, ವರ್ಷ 5 ಸಲ ಹಾಕ್ಯಾರ. ನೀವೇ ಬರ್ತಿದ್ದೀರ, ರೋಡ್ ಮಾಡಿಸ್ತಿದಾರ. ಅದಕ್ಕೆ ನ್ಯೂ ಇಯರ್ಗೆ ಅಂದ್ರೆ ಮಸ್ತ್ ಅಂದ್ರೆ ಚಲೋ ಆಗುತ್ತೆ. ರೋಡ್ ಮಾಡಿಸ್ತಿದಾರ ಈ ಕಡೆ. ರೋಡ್ ಹಾಕ್ಬಿಟ್ರಲ್ಲ ಅಡಿ ಹಾಕ್ಯಾರಲ್ಲ ನೋಡು. ಅದೇ ರೀತಿ ರೋಡ್ ಮಾಡಿಸ್ತಿದಾರ, ರೋಡ್ ಮಾಡಿಸ್ತಿದಾರ. ನಾನು ಆಶ್ಚರ್ಯ, ಏನಪ್ಪ ಇಷ್ಟೆಲ್ಲ ಮಾಡ್ಯಾರ ರೋಡು ಚೆನ್ನಾಗಿದೆ. ಇಲ್ಲ ಈ ರೋಡ್ ಯಾವಾಗ ಮಾಡ್ತಾನೆ ನಾವು ಮೊನ್ನೆ ನಾನು ನೀವು ಬಂದಕ್ಕೂ ಬಂದಿಲ್ಲ ತಾನೇ ಇಲ್ಲಿ. ಇಲ್ಲ, ಇದು ಯಾವ ನಿನ್ನೆ ರಾತ್ರಿ ಹಾಕಿದ್ದಂಗೆ ಇದಾರೆ ಆ ಕಡೆ. ಈ ಕಡೆ ಹಂಗೆ ತಿಂಗಳ 2 ತಿಂಗಳ ಫ್ರೀ ಇದ್ದಾಗ ಮಾಡ್ತಾರ ಅಷ್ಟೇ. ಥಿಕ್ನೆಸ್ ಆಗ್ಬೇಕು, ಭಾರಿ ಫೆಬ್ರವರಿ ಹಾಕ್ಬಿಟ್ಟಿದ್ದಾರೆ, ಹೈಟ್ ಹಾಕಿದ್ದಾರೆ. ಫ್ರೆಂಡ್ಸ್, ಇಷ್ಟೊಂದು ಕ್ರೌಡ್ ಮಧ್ಯೆ ಕೂಡ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೀವಿ. ಯಾಕಂದರೆ ಮೆಮೊರೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲೇ ಹೋಗಲಿ ಒಂದು ಸ್ವಲ್ಪ ಎಷ್ಟೇ ಕ್ರೌಡ್ ಇರಲಿ, 1 ಅಥವಾ 2-3 ಫೋಟೋಸ್ ತೊಗೊಳ್ತೀನಿ. ಅದು ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಫ್ರೆಂಡ್ಸ್, ಜಾಸ್ತಿ ಹೊತ್ತು ಇರಲಿಲ್ಲ, ನಾವು ಒಂದು 1/2 ಅವರ್ ಅಷ್ಟೇ ಉಳ್ಕೊಂಡ್ವಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಸಿಗಲಿಲ್ಲ. ಬಂದುಬಿಡಿ ಅಂದರು. ಸೀದಾ ಬಂದು ಡಿ ಮಾರ್ಟಿಗೆ ಹೋಗಿ ಪಿಜ್ಜಾ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್, ಗುಡ್ ನೈಟ್.